ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಈ ದಿನ ಬೆಂದಕೋಸ್ಟ್ ದಿನ. ಅರ್ಥ ಆಯ್ತಾ? ಇಸ್ರಾಯೇಲ್ ದೇಶದಲ್ಲಿ ಕೊಂಡಾಡುವ ದಿನ. ನಾವು ಇಸ್ರಾಯೇಲ್ ಮಕ್ಕಳೇ, ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ಈ ದಿನ ಕೊಂಡಾಡಬೇಕು. ಇವೆಲ್ಲರೂ ಆಯತಪಟ್ಟು ಸತ್ಯವೇದ ವಾಕ್ಯಗಳನ್ನು ಹಿಡಿದುಕೊಂಡು ಈ ಸಂದೇಶವನ್ನು ಕೇಳುವುದಕ್ಕೆ ನೀವು ಸಿದ್ಧತೆ ಆಗಿದ್ದೀರಾ ಎಂದು ನಾನು ನಂಬ್ತಾ ಇದ್ದೀನಿ. ದೇವರು ನೋಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಆತನ ನಾಮವನ್ನು ಮಹಿಮೆ ಪಡಿಸ್ಬಿಟ್ಟು ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ. ಬನ್ನಿ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. கனப்பொழுதும் என்னை கைவிடாத உம்மை கர்த்தாவே என்று துதிப்பே. இமை பொழுதும் என்னை மறவாத உந்தன் பாதம் பணிந்திடுவே. என் நேசரே வாரும் என்னிலே, நேசர் பாதமே ಎಂದನ್ ತಂಜಮೇ. ಕರ್ತನ ನಾಮ ಮಹಿಮೆ ಹೊಂದಲಿ ಏಸಪ್ಪ. ನಿನ್ನ ಸಾನ್ನಿಧ್ಯ, ನಿನ್ನ ಕೃಪೆ, ನಿನ್ನ ಮಹಿಮೆ ನೋಡುವವರ ಮೇಲೆಯೂ, ಅವರ ಕುಟುಂಬದ ಮೇಲೆಯೂ, ನನ್ನ ಕುಟುಂಬದ ಮೇಲೆಯೂ ದೇವನೇ ರಿಸೀವ್ ಮಾಡಿಕೊಳ್ಳಲು ನಾವು ಒಪ್ಪಿಸಿಕೊಡ್ತಾ ಇದ್ದೀವಿ ರಾಜ. ಪರಲೋಕದ ಬಾಗಿಲು ತೆರೆಯಲ್ಪಡಲಿ ಕರ್ತಾವೆ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ. ನನ್ನ ಜೀವವುಳ್ಳ ತಂದೆಯೇ, ಪರಿಶುದ್ಧಾತ್ಮನೇ, ನೀನು ತಾನೇ ನಡೆಸಿಕೊಡಬೇಕು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಕೀರ್ತನೆ 119 ದೇವರ ಮಕ್ಕಳೇ. ಅದರಲ್ಲಿ 97ರಿಂದ 104 ಏನು ಇದು ದಾವೀದನು ಹೇಳುವ ವಾರ್ತೆಗಳು. ಧರ್ಮಶಾಸ್ತ್ರದಲ್ಲಿ ಬರೆದಿರುವಂಥ ದಾವೀದನು ಹೇಳಿದಂಥ ವಾಕ್ಯಗಳೇ ಇದು. ನಾನು ನಂಬುತ್ತೇನೆ. ಅರ್ಥ ಆಯ್ತಾ? ಓದಿಕೊಳ್ಳೋಣ. 1, 2, 97, 98, 99 ಓದಿಕೊಳ್ಳೋಣ. ಸತ್ಯವೇದ ವಾಕ್ಯಗಳನ್ನು ನೀವು ಗಮನದಿಂದ ಓದಿಕೊಳ್ಳಬೇಕು. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ನೋಡಿ, ಧರ್ಮಶಾಸ್ತ್ರ ಎಷ್ಟು ಮುಖ್ಯ ಅಂದರೆ ನಮಗದು ಒಂದು ರೊಟೀನ್ ಆಗಿರಬೇಕು. ನಾವು ಊಟ ಮಾಡ್ತೀವೋ ಇಲ್ವೋ, ನಮಗೆ ಸತ್ಯವೇದ ವಾಕ್ಯಗಳು ಹೇಗಿರಬೇಕು, ಬೇರೂರಬೇಕು, ಓದಬೇಕು ಅಂತ ಆಸೆ ಪಡಬೇಕು. ಒಂದು ಜಾಮೂನ್ ತಿನ್ನಬೇಕು, ಒಂದು ಮ್ಯಾಂಗೋ ತಿನ್ನಬೇಕು ಅಂತ ಯಾವ ರೀತಿ ಆಸೆ ಆಗುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಆಸೆ ಪಡಬೇಕು. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ. ನೋಡಿ, ನನ್ನ ವೈರಿಗಳು ಎಷ್ಟೇ ನಮ್ಮನ್ನು ಅಟ್ಯಾಕ್ ಮಾಡಿದ್ರು ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ ಅಂತ ಈ ವಾಕ್ಯದ ಅರ್ಥ ಆಯ್ತಾ ದೇವರ ಮಕ್ಕಳೇ? 99 ಓದಿಕೊಳ್ಳೋಣವೇ. ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನ ಆಗಿದ್ದೇನೆ. ನಿನ್ನ ಉಪಾಧ್ಯಾಯರು ಯಾರು? ಬೋಧಕರು, ಸೇವೆ ಮಾಡುವವರು, ಸತ್ಯವೇದ ವಾಕ್ಯವನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡುವವರು. ಈ ರೀತಿ ನಿಮಗೆ ಧರ್ಮಶಾಸ್ತ್ರದ ಬಗ್ಗೆ ಹೇಳಿ ದಾರಿ ನಡೆಸಿಕೊಂಡು ಹೋಗುವವರು ಏನಂತ ಹೇಳ್ತಾರೆ? ಉಪಾಧ್ಯಾಯರು. ಅವರಿಗಿಂತ ನೀ ಜ್ಞಾನವಾಗಿರಬೇಕು ಅನ್ನುವುದೇ ಈ ವಾಕ್ಯದ ಅರ್ಥ. ದೇವರ ನೇಮಗಳನ್ನು ನಾವು ಪಾಲಿಸುವವರಾಗಿ ಧರ್ಮಶಾಸ್ತ್ರದಲ್ಲಿ ಬೇರೂರುತ್ತಾ ಉಪಾಧ್ಯಾಯರಿಗಿಂತ ನಾವೇನಾಗಿರಬೇಕಂತೆ? ಜ್ಞಾನವಂತರಾಗಿರಬೇಕು. ಅವರಿಗಿಂತ ನಾವು ಜ್ಞಾನಿಯಾಗಿರಬೇಕು. 100 ಓದಿಕೊಳ್ಳೋಣ. ನಿನ್ನ ನೇಮಗಳನ್ನು ಕೈಗೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ಯಾಕೆಂದರೆ ನಿನ್ನ ಧರ್ಮಶಾಸ್ತ್ರದಲ್ಲಿ ನಾನು ಬೇರೂರ್ತಾ ಇದ್ದೀನಿ, ನಿನ್ನ ಧರ್ಮಶಾಸ್ತ್ರದ ಬಗ್ಗೆ ನಾನು ನಡೀತಾ ಇದ್ದೀನಿ. ಹಾಗಿರುವಾಗ ಆ ಹಿರಿಯರಿಗಿಂತ ನಾನು ವಿವೇಕಿಯಾಗಿದ್ದೇನೆ ದೇವರೇ ಅಂತ ಇಲ್ಲಿ ಹೇಳ್ತಾ ಇರೋದು ಈ ಸತ್ಯವೇದ ವಾಕ್ಯ. ಈ ಸತ್ಯವೇದ ವಾಕ್ಯ ಹೇಳುವ ಪ್ರಕಾರವಾಗಿ ನಾವು ಜ್ಞಾನದಿಂದ ನಡ್ಕೊಳ್ತಾ ಇದ್ದೀವಾ? ವಿವೇಕಿಯಾಗಿ ನಡ್ಕೊಳ್ತಾ ಇದ್ದೀವಾ? ಬುದ್ಧಿವಂತರಾಗಿದ್ದೇವಾ? ದೇವರು ಕೊಟ್ಟಿರುವ ಜ್ಞಾನದಲ್ಲಿ ನಾವು ನಡ್ಕೊಳ್ತಾ ಇದ್ದೀವಾ? ಅದಕ್ಕೆ ಇಲ್ಲಿ ಒಂದೊಂದು ಹಂತದಲ್ಲಿ ಮಾತಾಡ್ತಾ ಇರೋದು ಹಿರಿಯರಿಗಿಂತ, ಉಪಾಧ್ಯಾಯರಿಗಿಂತ ನಾವು ಜ್ಞಾನಿಯಾಗಿದ್ದೇವೆ ಅಂತ. ಹಾಗಾದರೆ ಇವಾಗ ಈ ದಿನ ನಾವೆಷ್ಟು ಜನ ಜ್ಞಾನಿಯಾಗಿದ್ದೇವೆ, ವಿವೇಕಿಯಾಗಿದ್ದೇವೆ? ಅದೇ ನಿನ್ನ ನೇಮಗಳನ್ನು ನಾನು ಕೈಗೊಂಡಿರುವುದರಿಂದ
ಹಿರಿಯರಿಗಿಂತ ನಾನೇನಾಗಿದ್ದೇನೆ? ವಿವೇಕಿಯಾಗಿದ್ದೇನೆ. ನಿಮ್ಮ ಕುಟುಂಬದಲ್ಲಿ ಹಿರಿಯರಿರ್ಬೋದು, ಇಲ್ಲ ಹಿರಿಯರೇ ನೋಡ್ತಾ ಇರ್ಬೋದು, ಅವರಿಗೂ ಹಿರಿಯರಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸ್ಕೂಲ್ಗಳು, ಕಾಲೇಜುಗಳು, ಕಂಪನಿಗಳು, ಎಲ್ಲೆಲ್ಲಿ ಯಾರ್ಯಾರು ಹೋಗ್ತಾ ಇದ್ರು ಅವರು ನಿಮಗಿಂತ ಹಿರಿಯರು ಇರ್ತಾರೆ. ಹಾಗಾದರೆ ನೀನು ಧರ್ಮಶಾಸ್ತ್ರವನ್ನು ಪಾಲುವವರಾಗಿರುವುದರಿಂದ ತಾನೇ ವಿವೇಕಿಯಾಗಿ ನೀನು ಇದ್ದೀಯ. ಅವರಿಗಿಂತ ವಾಕ್ಯದಲ್ಲಿ ಬೇರೂರ್ತಾ ಇದೆಯಾ, ವಿವೇಕಿಯಾಗಿದೆಯಾ, ಯಾರಿಗಿಂತ? ಹಿರಿಯರಿಗಿಂತ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 101, ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ಕಾರಣ ನಿನ್ನ ವಾಕ್ಯದಲ್ಲಿ ಎಲ್ಲವೂ ಕೊಟ್ಟಿದೆಯಾ ದೇವರೇ, ಹೇಗೆ ನಡ್ಕೊಳ್ಬೇಕು ಅಂತ. ದಾಂಪತ್ಯ ಜೀವನದಲ್ಲಿ, ಕುಟುಂಬದಲ್ಲಿ ಹಿರಿಯರು ಹೇಗೆ ನಡ್ಕೊಳ್ಬೇಕು, ಮಕ್ಕಳು ಹೇಗೆ ನಡ್ಕೊಳ್ಬೇಕು, ಹೋಗಿದ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ, ಕಾಲೇಜಿನಲ್ಲಿ, ಕಂಪನಿಗಳಲ್ಲಿ ಹೇಗೆ ನಡ್ಕೊಳ್ಬೇಕು, ನಿಮ್ಮ ನೆರೆಹೊರೆಯವರ ಹತ್ರ ಹೇಗೆ ನಡ್ಕೊಳ್ಬೇಕು, ಎಲ್ಲ ದೇವರು ಕೊಟ್ಟಿದ್ದಾರೆ. ಇದನ್ನು ನೀನು ಪಾಲಿಸ್ತಾ ಇದ್ದರೆ, ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದ್ಕೊಂಡಿದ್ದೀನಿ ನಾನು. ಏಕೆಂದರೆ ನಿನ್ನ ವಾಕ್ಯ ನನಗೆ ಗೊತ್ತಿದೆ, ನಾನು ಹೇಗೆ ಬೇರೆ ದಾರಿಗೆ ನಾನು ಹೋಗೋಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಆ ರೀತಿಯಾಗಿ ಸತ್ಯವೇದ ನಿಮ್ಮ ಹತ್ರ ಮಾತಾಡ್ತಾ ಇದೆ. 102, ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ, ಏಕೆಂದರೆ ನೀನು ನನ್ನನ್ನು ಬೋಧಿಸಿದ್ದೀ. ನಿನ್ನ ವಿಧಿಗಳಿಂದ ನಾನು ದೂರ ಹೋಗಲಿಲ್ಲ ದೇವರೇ, ನೀನು ನನಗೆ ಆಲ್ರೆಡಿ ಬೋಧಿಸ್ಬಿಟ್ಟಿದ್ದೀಯ ವಾಕ್ಯದಲ್ಲಿ. ಅದರ ಪ್ರಕಾರವಾಗಿ ನಾನು ನಡ್ಕೊಳ್ತಾ ಇದ್ದೀನಿ ದೇವರೇ ಅಂತ ಇಲ್ಲಿ ವಾಕ್ಯ ಹೇಳ್ತಾ ಇದೆ ದೇವರ ಮಕ್ಕಳೇ. ನಾವು ಅದೇ ತಾನೇ ಪಾಲಿಸಬೇಕು. ಪಾಲಿಸದೇ ಇದ್ದವರು ಈ ದಿನದಿಂದ ಕ್ಷಮಾಪಣೆ ಕೇಳಿ ಪಾಲಿಸುವವರಾಗಿರಬೇಕು. ಒಂದು ಕಾರ್ಯ ನಾವು ಯೋಚನೆ ಮಾಡಿ ಮುಂದೆ ಹೋಗುವುದಾದರೆ, ಒಂದು ಕಾರ್ಯವನ್ನು ನಾವು ನಡೆಸಬೇಕಾದರೆ, ಒಂದು ಮನೆ ಚೇಂಜ್ ಮಾಡಬೇಕಾದರೆ, ಒಂದು ಸ್ಕೂಲ್ ಚೇಂಜ್ ಮಾಡಬೇಕಾದರೆ, ಇಲ್ಲ ಕುಟುಂಬದಲ್ಲಿ ಒಂದು ಗಂಡು ಹೆಣ್ಣನ್ನು ನೋಡಬೇಕಾದರೆ, ಮಕ್ಕಳನ್ನು ದಂಡಿಸಬೇಕಾದರೆ ಪರಿಶುದ್ಧಾತ್ಮನ ಹತ್ರ ನಾವು ಕೇಳಬೇಕು. ಅರ್ಥ ಆಯ್ತಾ? ಯಾಕೆಂದರೆ ವಾಕ್ಯಗಳಲ್ಲಿ ದೇವರು ಕೊಟ್ಟುಬಿಟ್ಟಿದ್ದಾರೆ. ಅದಕ್ಕೆ ನಾನು ತಪ್ಪಿ ಹೋಗಲಿಲ್ಲ ದೇವರೇ, ನಿನ್ನ ವಾಕ್ಯಕ್ಕೆ, ನಿನ್ನ ವಿಧಿಗಳಿಂದ ನಾನು ತಪ್ಪಿ ಹೋಗಲಿಲ್ಲ. ಏಕೆಂದರೆ ನೀನು ನನಗೆ ಬೋಧಿಸ್ಬಿಟ್ಟಿದೀಯಾ. ನಾನು ಹೇಗೆ ತಪ್ಪಿ ಹೋಗೋಕ್ಕೆ ಸಾಧ್ಯ ದೇವರೇ ಅಂತ ಇಲ್ಲಿ ದಾವೀದನೇ ಹೇಳ್ತಾ ಇರೋದು. ದಾವೀದನ ವಾಕ್ಯಗಳನ್ನು ನೀವು ಓದಿದ್ರೆ ದಾವೀದನು ಅದೇನೇ ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಆ ಕಾಲದಲ್ಲಿ 2000 ವರ್ಷಗಳಿಂದ ನಡೆದಂಥ ದಾವೀದನು ನಾವು ನಡೆಯಬೇಕಲ್ಲವ? ನಮ್ಮ ದಾರಿ, ನಮ್ಮ ಕಾಲುಗಳ ಹೆಜ್ಜೆ ಸರಿಯಾಗಿ ನಡ್ಕೊಂಡು ಹೋಗ್ತದಾ ಅಂತ ನಾವು ಯೋಚನೆ ಮಾಡಬೇಕು ದೇವರ ಮಕ್ಕಳೇ. ಹಾಗಾದರೆ 103ರಲ್ಲಿ ಅದೇ ವಾಕ್ಯ 97ರಿಂದ 103ಕ್ಕೆ ನಾವು ಬಂದಿದ್ದೇವೆ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಯಾರ್ಯಾರು ಈ ಸತ್ಯವೇದ ವಾಕ್ಯಗಳನ್ನು ರುಚಿಯಾಗಿ ಸೇವಿಸ್ತಾ ಇದ್ದೀರಾ? ಜೇನುತುಪ್ಪಕ್ಕಿಂತ ಸಿಹಿಯಾಗಿದೆ ನಮಗೆ ಅದು. ಅದಕ್ಕೆ ಹೇಳೋದು, ಹೆಂಗೆ ಸಿಸ್ಟರ್ ಜೇನುತುಪ್ಪಕ್ಕಿಂತ? ನಾನು ಹೇಳಿದ್ದು ಮೊದಲೇ ನಿಮಗೆ ಹೇಳಿದ್ದೇನೆ, ವಾಕ್ಯಗಳನ್ನು ನೀವು ಭುಜಿಸಿ ಆತ್ಮದಲ್ಲಿ ಶೇಖರಿಸಿಟ್ಕೊಳ್ಬೇಕು, ಆತ್ಮದಲ್ಲಿ, ಮನಸ್ಸಿನಲ್ಲಿ. ಅರ್ಥ ಆಯ್ತಾ? ನಮಗೆ ಒಂದು ಉಪದ್ರವ ಬರುವಾಗ ವಾಕ್ಯಗಳನ್ನಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಅದೇ ಜೇನುತುಪ್ಪವಾಗಿರಬೇಕು. ನಾವು ಅದನ್ನು ವಾಕ್ಯಗಳನ್ನು ಓದಿ ರಿಸೀವ್ ಮಾಡಿಕೊಳ್ಳೋ ನಮ್ಮ ಬಾಯಿ ಹೇಗಿರುತ್ತೆ? ಸಿಹಿಯಾಗಿರುತ್ತೆ. ಶುಗರ್ ಬಂದುಬಿಟ್ಟಿದೆ ಅಂತ ಯೋಚನೆ ಮಾಡಬೇಡಿ. ಅರ್ಥ ಆಯ್ತಾ? ಜೇನುಕ್ಕಿಂತಲೂ ಸಿಹಿಯಾಗಿದೆ ನಮ್ಮ ವಾಕ್ಯ. ಯೇಸು ಕ್ರಿಸ್ತನ ಜೀವವುಳ್ಳ ವಾಕ್ಯ ನಮಗೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 104ರಲ್ಲಿ ಕೊನೆಯದಾಗಿ ಓದಿಕೊಳ್ಳೋಣ. ನಿನ್ನ ನೇಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯಾ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ, ಕೆಟ್ಟದೆಲ್ಲ ನಾನು ಹಾಗೆ ಮಾಡ್ತೀನಿ. ನಿನ್ನ ನೇಮಗಳ ಮೂಲಕ ನಾನು ವಿವೇಕಿಯಾಗಿರ್ತೀನಿ ದೇವರೇ, ಜ್ಞಾನಿಯಾಗಿರ್ತೀನಿ ದೇವರೇ. ಏಕೆಂದರೆ ನೀನು ಆಲ್ರೆಡಿ ನನಗೆ ಬೋಧಿಸ್ಬಿಟ್ಟಿದೀಯ ದೇವರೇ. ಈ ರೀತಿಯಾಗಿ ನೀವು ಕೃತಜ್ಞತೆ ಹೇಳಬೇಕು. ಕೃತಜ್ಞತೆ ಹೇಳ್ಬಿಟ್ಟು ನಿಮ್ಮ ಕಾರ್ಯಗಳ ವಿಷಯದಲ್ಲಿ ನೀವು ಮುಂದೆ ಹೋಗಬೇಕು. ಈ ದಿನ ಸಮಸ್ಯೆದಲ್ಲಿರುವವರು, ಅಯ್ಯೋ ಸಬ್ಬ ದಿನ ಆಲಯಕ್ಕೆ ಹೋಗ್ಬೇಕಲ್ಲ, ಸಿಸ್ಟು ಸಂದೇಶ ಕೊಡ್ತಾ ಇದ್ದಾರಲ್ಲ, ನನಗೇನಾದರೂ ದೇವರು ಮಾತಾಡ್ತಾ ಇದ್ದಾರಾ ಅಂದರೆ ಅವರಿಗೆ ಇದು ವಾಕ್ಯ ಅನ್ವಯವಾಗುತ್ತದೆ.
ಅನ್ವಯಿಸುತ್ತದೆ ಈ ವಾಕ್ಯಗಳನ್ನು ನಾವು ಪಟ್ಟಾಗಿ ಹಿಡ್ಕೊಂಡು ನಾವು ನಡೆಯುವರಾದರೆ, ಆತನ ಧರ್ಮಶಾಸ್ತ್ರದಲ್ಲಿ ಕೊಟ್ಟಿರುವ ನೇಮಗಳನ್ನು ನಾವು ಕೈಗೊಂಡು ನಮ್ಮ ವಿಷಯಗಳಿಗೆ ನಾವು ಮುಂದೆ ಹೋದರೆ ಅದು ಸಕ್ಸಸ್ ಆಗಿ ಮಾರ್ಪಡಿಸುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ನಿಮ್ಮ ವಿಷಯಗಳಿಗೆ ಸಕ್ಸಸ್ ಆಗಿ ಮಾರ್ಪಡಿಸಲು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಆತನ ನಾಮ ಮಹಿಮೆ ಪಡಿಸಿಬಿಟ್ಟು ನಾವು ಆಲಯಕ್ಕೆ ಓಡಿ ಹೋಗೋಣ. ಯಾವ ರೀತಿಯಲ್ಲಿ? ಹೆಜ್ಜೆ ಕರೆಕ್ಟಾಗಿರಬೇಕು. ಹೆಜ್ಜೆ ಸರಿಯಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಾ ಅಂತ ನಾವು ಏನು ಮಾಡಬೇಕು? ಹೆಜ್ಜೆ ಸರಿಯಾಗಿ ಹಾಕ್ಕೊಂಡು ಹೋಗಬೇಕು. ನಾವೇನು ಕಲ್ತಿದ್ವಿ? ಜ್ಞಾನಿಯಾಗಿರಬೇಕು. ದೇವರು ಧರ್ಮಶಾಸ್ತ್ರದಲ್ಲಿ ಕೊಟ್ಟಿರುವ ನೇಮಗಳನ್ನು ನಾವು ಪಾಲಿಸಬೇಕು. ನಮ್ಮ ವಿಷಯಗಳು, ನಮ್ಮ ಕುಟುಂಬದ ವಿಷಯಗಳು, ನಮ್ಮ ಸ್ಪಿರಿಚುವಲ್ ವಿಷಯಗಳು ಯಾವುದೇ ಆಗಿರಲಿ, ದೇವರು ಕೊಟ್ಟಿರುವ ಆಜ್ಞೆಯ ಪ್ರಕಾರವಾಗಿ ಪರಿಶುದ್ಧಾತ್ಮನ ಹತ್ರ ಕೇಳಿ ನಾವು ಕೈ ಹಾಕಬೇಕು, ಮುಂದೆ ಹೋಗಬೇಕು. ಅದೇ ನಾವು ಈ ದಿನ ಕಲ್ತಿರೋದು. ಇದನ್ನು ನಾವು ಮನಸ್ಸಿನಲ್ಲಿ, ಆತ್ಮದಲ್ಲಿ ಸೇಕರಿಸಿಕೊಂಡು ಪ್ರತಿನಿತ್ಯ ಇದನ್ನು ಧ್ಯಾನ ಮಾಡಿ ಆಲಯಕ್ಕೆ ಸಂತೋಷದಿಂದ ಸರಿಯಾದ ಹೆಜ್ಜೆ ಹಾಕಿಕೊಂಡು ಹೋಗೋಣ. ಆಲಯದಲ್ಲಿ ನಮ್ಮ ಬೋಧಕರ ಮೂಲಕವಾಗಿ ದೇವರು ಏನು ಮಾತಾಡ್ತಾರೆ ಎಂದು ನಾವು ರಿಸೀವ್ ಮಾಡಿಕೊಂಡು ವಾರವೆಲ್ಲ ಸಂತೋಷವಾಗಿರೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಬನ್ನಿರಿ, ಆತ ನಾಮ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ, ಸ್ತೋತ್ರ 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 ಸ್ತೋತ್ರ. ಸ್ತುತಿಸ್ರಿ, ಸ್ತುತಿಸ್ರಿ. மலக்கிருபை நல்ல கிருபை வழுவாமல் காத்த சுத்த கிருபை அக்கினியில் வேகாமல் காத்த கிருபை தண்ணீரில் முழுகாமல் தாங்கு கிருபை கிருபை என்னை தாங்கிடுதே கிருபை என்னை நடத்திடுதே. அல்லே அல்லே லூயா, அல்லே அல்லே லூயா, அல்லே அல்லே ಲೂಯಾ, ಅಲ್ಲಿ ಅಲ್ಲಿ ಲೂಯಾ. ಕರ್ತನೇ, ನಿನ್ನ ವಾಕ್ಯದ ಪ್ರಕಾರವಾಗಿ ನಿನ್ನ ಮಕ್ಕಳು ಕೇಳಿಸಿಕೊಂಡಂಥ ಒಬ್ಬೊಬ್ಬರ ವಿಷಯವಾಗಿ ನಿನ್ನ ನಾಮ ಮಹಿಮೆ ಹೊಂದಲಿ. ನೀನು ಕರ್ತನೇ, ನಿನ್ನ ಧರ್ಮದ ಬಲಗೈಯನ್ನು ನೀಟಿ ಇವರ ವಿಷಯಗಳಿಗೆ ವಾಕ್ಯದ ಪ್ರಕಾರವಾಗಿ, ವಚನದ ಮೂಲಕವಾಗಿ, ಕಟ್ಟಳೆಗಳ ಮೂಲಕವಾಗಿ, ವಾಕ್ಯದ ಬೋಧನೆಯಿಂದ ಮುಂದೆ ಹೋಗಲು ಇವರನ್ನು ಕೈ ಹಿಡಿದು ನಡೆಸುವಂತೆ ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ. ನನ್ನನ್ನು, ನನ್ನ ಕುಟುಂಬವನ್ನು ಸಹ ಒಪ್ಪಿಸಿಕೊಡ್ತಾ ಇದ್ದೀನಿ. ಆಶೀರ್ವದಿಸು, ಅನುಗ್ರಹಿಸು. ಎಲ್ಲ ಮಹಿಮೆನಿಗೆ ಒಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.